ಈಗ ಈ ಕೆಲಸ ನಮ್ಮ ಇದಕ್ಕೂ ಇವನೇನಪ್ಪ ಇವನು ಗಡ್ಡ ಗಿಡ್ಡ ಬಿಟ್ಕೊಂಡು ಇವನು ಹ್ಯಾಪ್ಲಾಸಿ ಥರ ಇದ್ದಾನೆ ಕಟಿಂಗ್ ಮಾಡ್ಸ ಅಂತ ಹಿಂಗೆ ಬರೀತಾರೆ. ಬಟ್ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನಿಮಗೆ ಗೊತ್ತು ಯಾವ್ಯಾವ ಥರದಲ್ಲಿ ಬರೀತಾರೆ, ನಿಮ್ಮ ಫ್ಯಾಮಿಲಿನೆಲ್ಲ ತಂದುಬಿಡ್ತಾರೆ. ಅದು ಬಹಳ ತಪ್ಪು. ಯಾವುದೇ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಯಾರಿಗೂ ಕೂಡ ಆ ಥರದ್ದು ಉಪಯೋಗಿಸಬಾರ್ದು ಅನ್ನೋದು ನನ್ನ ನಿಲುವು. ಜೊತೆಗೆ ಅದಕ್ಕೊಂದು ಕಾನೂನು ತರಬೇಕು. ನೋಡಿ, ನಾವು ಚೈನಾದಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ಇಲ್ಲ, ಕೆಲವು ದೇಶಗಳು ಇನ್ಸ್ಟಾಗ್ರಾಮ್ ಉಪಯೋಗಿಸೋಕ್ಕೆ ಬಿಡಲ್ಲ ನಿಮಗೆ. ಕಾರಣ ಅವರು ಯೋಚನೆ ಮಾಡಿದ್ದಾರೆ, ಅದಕ್ಕೆ ಬೇಕಾದಂಥ ಎಜುಕೇಷನ್ ಪ್ಯಾಟ್ರನ್ನೇ ಇಲ್ಲ. ನೀವು ಏನು ಬೇಡ, ನಮ್ಮ ಇಂಡಸ್ಟ್ರಿಗೆ ಒಂದು ಸ್ಕೂಲ್ ಇಲ್ಲ, ಒಳ್ಳೆ ಸ್ಕೂಲ್ ಇಲ್ಲ. ಎಲ್ಲಿದೆ ತೋರಿಸಿ ನೋಡೋಣ. ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಸ್ಕೂಲ್ ತೋರಿಸಿ. ಇವತ್ತುವರೆಗೂ ಸ್ಟುಡಿಯೋ, ನಮ್ಮ ಕಂಠೀರವ ಸ್ಟುಡಿಯೋ ಅದೇ ಸ್ಥಿತಿಯಲ್ಲಿದೆ. ಅಲ್ಲಿ ಏನೇನು ಮಾಡ್ಬೋದು? ಜಯಮಾಲ ಅವ್ರ ಹತ್ರ ಮಾತಾಡ್ತಾ ಇದನ್ನೇ ಹೇಳಿದ್ದೀನಿ, ದಯವಿಟ್ಟು ನೀವು 160 ಎಕರೆನ ಬೇರೆ ಯಾರಿಗೂ ಕೊಡಬಾರ್ದು. ಒಂದು ಸಿನಿಮಾದಲ್ಲಿ ನಂಗೆ ಏನಾದ್ರು ಒಂದು ಸೂಪರ್ ಡೂಪರ್ ಹಿಟ್ ಆಯಿತು ಅನ್ನೋ ನಾಯಕ ಅಂದರೆ ನಂದು 1 ಲಕ್ಷ ರೂಪಾಯಿ ಇರೋದು ನನಗೆ 1 ಕೋಟಿ ಆಗುತ್ತೆ. ಆದರೆ ಒಬ್ಬ ಕಾರ್ಪೆಂಟ್ರಿಗೆ ಒಂದು 10 ಪೈಸೆ ಜಾಸ್ತಿ ಆಗುತ್ತೆ. ಇವತ್ತಿಗೂ ನಮ್ಮ ಕಾರ್ಮಿಕರ ಸಂಘಕ್ಕೆ ಒಂದು ಬಿಲ್ಡಿಂಗ್ ಇಲ್ಲ ನಮಗೆ. ಈಗ ಈ ಕೆಲಸ ನಮ್ಮ ಇದಕ್ಕೂ ಇವನೇನಪ್ಪ ಇವನು ಗಡ್ಡ ಗಿಡ್ಡ ಬಿಟ್ಕೊಂಡು ಇವನು ಹ್ಯಾಪ್ಲಾಸಿ ಥರ ಇದ್ದಾನೆ, ಕಟಿಂಗ್ ಮಾಡ್ಸ ಅಂತ ಹಿಂಗೆ ಬರೀತಾರೆ. ಬಟ್ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಬಟ್ ಹೇಳೋದು ಆ ಭಾಷೆ ಬದಲಾಗಬೇಕು. ಸ್ವತಂತ್ರ ಇದೆ ಅಂತ ಹೇಳಿದ್ವಿ. ಇನ್ನೊಬ್ಬ ಈಗ ನಾನು ಏನಕ್ಕೆ ಅಂದರೆ ಮೊನ್ನೆ ಅದು ಬರೆದಿದ್ರು, ನಾನು ಈ ಗಡ್ಡ ಮತ್ತು ಕೂದಲು ಒಂದು ತೆಲುಗು ಫಿಲ್ಮಿಗೆ ಬಿಟ್ಟಿದ್ದೀನಿ. ದಿಸ್ ಇಸ್ ಮೈ ಪ್ರೊಫೆಷನ್. ನಾನು ಸರಿ ಉದ್ದ ಕೂದಲು ಬಿಟ್ಟಬೇಕಾಗತ್ತೆ, ಕೆಲವು ಸರಿ ಬೋಳಿಸ್ಬೇಕಾಗತ್ತೆ. ಏನಾಗುತ್ತೆ ಅಂದರೆ ಅದು ಅವ್ರಿಗೆ ಗೊತ್ತಿರಲ್ಲ ಬಿಡಿ. ಆದರೆ ಇನ್ನೊಬ್ಬನ ಅದು ಹಕ್ಕಿಲ್ಲ, ಅದು ಅಕ್ಷಮ್ಯ ಅಪರಾಧ. ಅದು ಇದನ್ನು ಒಂದು ಕಾನೂನು ಒಳಗೆ ತರದೇ ಹೋದರೆ ನಾವು ಎಲ್ಲರೂ ತುಂಬ ಕೆಟ್ಟದಾಗಿ ಟ್ರೀಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅದು ಭಾಳ ತಪ್ಪದು. ಯಾವುದೇ ಅದು ಏನೇ ಆಗಿರಲಿ ಸರ್, ಯಾವುದೇ ಹೆಣ್ಣುಮಗಳು ಯಾವುದೇ ಥರ ಆಡಿದ್ರು ರೆಸ್ಪೆಕ್ಟ್ಫುಲ್ಲಾಗೆ ಅದನ್ನು ವಿರೋಧಿಸಬೇಕು. ಆ ವಿರೋಧವನ್ನು ನಾವು ಯಾವಾಗ ವಿರೋಧಿಸಲ್ಲ, ಆವಾಗ ಅದು ಈ ಪ್ರಜಾಸತ್ತಾತ್ಮಕವಾದಂಥ ರಾಜ್ಯದಲ್ಲಿ ಈ ವಾಕ್ ಸ್ವಾತಂತ್ರ್ಯವನ್ನು ತುಂಬ ಕೆಟ್ಟದಾಗಿ ಬಳಸ್ಕೊತಾ ಇದ್ದಾರೆ. ಅದು ಅಫೆನ್ಸ್ ಆಗಿಬಿಡುತ್ತೆ. ನಿಮಗೆ ಗೊತ್ತು ಯಾವ್ಯಾವ ಥರದಲ್ಲಿ ಬರೀತಾರೆ, ನಿಮ್ಮ ಫ್ಯಾಮಿಲಿನೆಲ್ಲ ತಂದುಬಿಡ್ತಾರೆ. ಅದು ಬಹಳ ತಪ್ಪು. ಯಾವುದೇ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಯಾರಿಗೂ ಕೂಡ ಆ ಥರದ್ದು ಉಪಯೋಗಿಸಬಾರ್ದು ಅನ್ನೋದು ನನ್ನ ನಿಲುವು. ಜೊತೆಗೆ ಅದಕ್ಕೊಂದು ಕಾನೂನು ತರಬೇಕು. ನೋಡಿ, ನಾವು ಚೈನಾದಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ಇಲ್ಲ, ಕೆಲವು ದೇಶಗಳು ಇನ್ಸ್ಟಾಗ್ರಾಮ್ ಉಪಯೋಗಿಸೋಕ್ಕೆ ಬಿಡಲ್ಲ ನಿಮಗೆ. ಕಾರಣ ಅವರು ಯೋಚನೆ ಮಾಡಿದ್ದಾರೆ, ಇದರಿಂದ ಬೇರೆ ಥರದ್ದು ಇದಾಗುತ್ತೆ, ಸಮಯ ವ್ಯರ್ಥ ಆಗುತ್ತೆ, ಆಮೇಲೆ ಇದರಲ್ಲಿ ಏನೇನೋ ಮಾತಾಡೋಕ್ಕೂ ಶುರು ಮಾಡ್ತಾರೆ, ಅದರಿಂದ ಬೇರೆಯವ್ರಿಗೆ ಹರ್ಟ್ ಆಗುತ್ತೆ. ಅಂದರೆ ಒಂದು ಇಡೀ ನೋಡಿ, ಚೈನಾ ಯೋಚನೆ ಮಾಡದೆ ತನ್ನ ಇಡೀ ದೇಶದ ಸಮಯವನ್ನು ಅದು ಹೇಗೆ ಮ್ಯಾನೇಜ್ ಮಾಡುತ್ತೆ ಅಂತ. ಲೇಬರ್ ಜಾಸ್ತಿ ಅಲ್ಲಿ, ಅದಕ್ಕೆ ಅಲ್ಲ ಅಷ್ಟು ಕ್ರಾಫ್ಟು. ಇವತ್ತು ಅವರು ಉಪಯೋಗಿಸ್ಕೊಂಡಿರುವಂಥ ಲೇಬರ್ ಇದೆಯಲ್ಲ, ನಾವು ಇದುವರೆಗೂ ಉಪಯೋಗಿಸ್ಕೊಂಡು, ನಮ್ಮಲ್ಲಿ ಆರ್ಟ್ ಇರ್ಬೋದು, ಸ್ಕಿಲ್ಡ್ ಲೇಬರ್ ಇರ್ಬೋದು, ನಮ್ಮ ಸರ್ಕಾರಗಳು ಯಾವುದು ಸರಿಯಾಗಿ ಉಪಯೋಗಿಸ್ಕೊಂಡೆ. ಸುಮ್ಮನೆ ಕರಕುಶಲ ಅದು ಇದು ಅನಿಸುತ್ತೆ. ಅದಕ್ಕೆ ಬೇಕಾದಂಥ ಎಜುಕೇಷನ್ ಪ್ಯಾಟ್ರನ್ನೇ ಇಲ್ಲ. ನೀವು ಏನು ಬೇಡ, ನಮ್ಮ ಇಂಡಸ್ಟ್ರಿಗೆ ಒಂದು ಸ್ಕೂಲ್ ಇಲ್ಲ, ಒಳ್ಳೆ ಸ್ಕೂಲ್ ಇಲ್ಲ. ಎಲ್ಲಿದೆ ತೋರಿಸಿ ನೋಡೋಣ. ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಸ್ಕೂಲ್ ತೋರಿಸಿ. NSD ನಾಟಕದ್ದಿದೆ, ನೀನಾಸಂ ಇದೆ, ರಂಗಾಯಣ ಇದೆ, ಅಥವಾ ಬೇರೆ ಬೇರೆಯವರು ಹವ್ಯಾಸಿಯಲ್ಲಿ ಇರುವಂಥ ರೀತಿಯಲ್ಲಿ ಸಿನಿಮಾಗೆ ಕೆಲವು ಸ್ಕೂಲ್ಗಳಿದೆ. ಅದು ಹೇಗೆ ನಡೀತಿದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಆದರೆ ಎಲ್ಲಿ ಒಂದು ಸರ್ಕಾರ ಅದರ ಬಗ್ಗೆ ವಿಷನ್ ಇದೆ, ಒಂದು ಸ್ಟುಡಿಯೋ ಇದೆಯಾ ನಮಗೆ? ಇವತ್ತು ಬಜೆಟಿನ ಬಗ್ಗೆ ನಾವು ಇಷ್ಟು ಮಾತಾಡ್ತೀವಿ. ಸ್ಟುಡಿಯೋ ಇದು ಎಷ್ಟನೇ ವರ್ಷ ಸರ್ ನಮ್ಮದು ಸಿನಿಮಾಗೆ? ಚಿತ್ರನಗರಿ ಆಗಬೇಕು ಅಂತ 40 ವರ್ಷದಿಂದ ಹೇಳ್ತಾ ಇದ್ದಾರೆ. ಅಲ್ಲ, ನಮಗೆ ಇದು ಎಷ್ಟನೇ ವರ್ಷ? 100 ವರ್ಷ ಆಗ್ತಾ ಬಂತು. ಅದು ಇನ್ನೊಂದು 6 ವರ್ಷ ಅಲ್ವಾ? ಅಂದರೆ ಇನ್ನೂ ನಮಗೆ ಹಂಗಿದ್ರೆ ಒಬ್ಬ ಪ್ರೊಡ್ಯೂಸರು ತನ್ನ ಬಜೆಟನ್ನು ಇದು ಮಾಡಬೇಕು ಅಂದ್ರೆ ನಮ್ಮದೇ ಸ್ಟುಡಿಯೋ ಇದ್ದಾಗ ಅದು ಇದಾಗುತ್ತೆ. ಈಗ ನಿಮಗೆ ಆವಾಗಲೂ ಹೇಳಿದೆ ನಾನು, ನಮ್ಮ ಕಂಠೀರವ ಸ್ಟುಡಿಯೋ ಇದೆ, ಅದರ ನಿರ್ದೇಶಕರು ಯಾರೋ ಒಬ್ಬರು ರಾಜಕಾರಣಿಗಳು. ಹೆಂಗೆ ಬಜೆಟ್ ಹಾಕ್ತಾರೆ, ಏನು ಬೇಕು ಅಂತ. ನಾವ್ಯಾರು, ನಾನು ಆರ್ಟ್ ಡೈರೆಕ್ಟ್ರು, ಶಶಿರಾಡಪ್ಪ ಅನ್ನುವಂಥ ಮಹಾನ್ ಆರ್ಟ್ ಡೈರೆಕ್ಟರ್ ಇದ್ದಾರೆ ನಮ್ಮಲ್ಲಿ. ಇವತ್ತು ಇಡೀ ದೇಶವನ್ನೇ ಕೊಂಡಾಡುವಂಥ ಕಲಾ ನಿರ್ದೇಶಕರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಕ್ಯಾಮ್ರಾಮನ್ಸ್ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಇಂಟರ್ನ್ಯಾಷನಲ್ ಸ್ಟಾರ್ ಅಂತ ಆ್ಯಕ್ಟರ್ಗಳಿದೆ. ಅವ್ರನ್ನೆಲ್ಲ ಯಾಕೆ ಕರೆದು ಯಾರನ್ನ ಈ ಜಾಗದಲ್ಲಿ ಕೂರಿಸಿದ್ರೆ ಬೆಸ್ಟು, ನಾವು ಯಾವ ಥರದಲ್ಲಿ ಮುಂದುವರಿಬೋದು ಅಂತ ಇದುವರೆಗೂ ಪ್ರಶ್ನೆ ಮಾಡಿದ್ದನ್ನು ನಾನು ನೋಡಲಿಲ್ಲ. ಸರ್ಕಾರ ಸುಮ್ಮನೆ ಕರೆಯೋದು, ಸರ್ಕಾರ ಒಂದು ಮೀಟಿಂಗು ಅಥವಾ 2 ಮೀಟಿಂಗ್ ಆದಮೇಲೆ ಯಾರಿಗೂ ಇಶ್ಯೂಸ್ ಇಲ್ಲ. ಆಮೇಲೆ ಇವನು ಯಾರು, ಅರುಣ್ ಸಾಗರ್ ಯಾರು, ಅವನ ಏನು ಅವರ ಪಾಂಡಿತ್ಯ ಅಥವಾ ಅವ್ರು ಏನು ಕಲ್ತಿದ್ದಾರೆ, ಶಶಿರಾಡಪ್ಪ ಯಾರು, ರಾಜನ್ ಸಿಂಗ್ ಬಾಬು ಯಾರು, ಅಥವಾ ಇವ್ರು ಯಾರು, ಅವ್ರು ಯಾರು ಅನ್ನೋದು ಅಲ್ಲಿ ಗೊತ್ತೇ ಇರಲ್ಲ.
ಅಲ್ಲಿ ಒಬ್ಬ ವ್ಯಕ್ತಿತ್ವ ಏನಿದೆ, ಈಗ ಶಶಿರಡಪ್ಪನೋ ಅಥವಾ ಇನ್ನೊಬ್ಬ ವ್ಯಕ್ತಿತ್ವ, ಆ ವ್ಯಕ್ತಿತ್ವ ಅಲ್ಲಿರುವಂಥ ಅಧಿಕಾರಿಗಳವರು ಏನು ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಹೌದು. ಇವತ್ತುವರೆಗೂ ಸ್ಟುಡಿಯೋ, ನಮ್ಮ ಕಂಠೀರವ ಸ್ಟುಡಿಯೋ ಅದೇ ಸ್ಥಿತಿಯಲ್ಲಿದೆ. ಅಲ್ಲಿ ಏನೇನು ಮಾಡ್ಬೋದು, ಒಂದು ಸ್ಟ್ರೀಟ್ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಬಜೆಟ್ ಆಗುತ್ತೆ. ನನಗೆ ಗೊತ್ತಿಲ್ಲ ನಮ್ಮ ಸಿನಿಮಾದ ಗಣ್ಯರೇನಿದ್ದಾರೆ ಅವ್ರು ಯಾರೂ ಕೂಡ ಪೂರ್ಣವಾಗಿ ಇಂಟ್ರೆಸ್ಟ್ ತೊಗೊಳ್ತಾ ಇಲ್ಲ. ಇಲ್ಲಾಂದ್ರೆ ಸ್ಟುಡಿಯೋ ಆಗುತ್ತೆ ಸರ್. ಒಂದು ಸಿನಿಮಾ ಓಡತ್ತಲ್ಲ ಸರ್, ಎಷ್ಟು ನಾವು ಇವತ್ತು ದೊಡ್ಡ ದೊಡ್ಡ ಸಿನಿಮಾ ಇಷ್ಟು ಕೋಟಿ ಮಾಡ್ತೋ, ಅಷ್ಟು ಕೋಟಿ ಸರ್, ಅದನ್ನು ಸರ್ಕಾರಕ್ಕೆ ಎಷ್ಟು ಹೋಗ್ಬೋದು ಸರ್? ಎಷ್ಟು ಅಮೌಂಟ್ ಹೋಗ್ಬೋದು? ಹಾಗಿದ್ರೆ ಆ ಅಮೌಂಟ್ ಸರ್ಕಾರಕ್ಕೆ ಹೋಗುತ್ತಲ್ಲ, ಅದನ್ನು ಯಾಕೆ ಮತ್ತೆ ಸಿನಿಮಾ ಕೆಲವುದನ್ನು ಬೇರೆ ಸಾಮಾಜಿಕ ಕಾರ್ಯಗಳು ಉಳಿಸಿ ಕೆಲವು ಪರ್ಸೆಂಟ್ ಯಾಕೆ ನಮ್ಮ ಸಿನಿಮಾಗೆ ಕೊಡ್ತಾ ಇಲ್ಲ? ಸಬ್ಸಿಡಿ ಕೊಡೋದ್ರಿಂದ ಏನೂ ವರ್ಕೌಟ್ ಆಗಲ್ಲ ಸರ್. ಸಬ್ಸಿಡಿ ಸಿನಿಮಾದ ನೀವು ಒಂದು ಶಬಾಷ್ಗಿರಿ ಕೊಟ್ಟಂಗಷ್ಟೇ. ಒಂದು ಸಿನಿಮಾ ನೀವು ಯಾವ ಥರ ಒಂದು ಸಾಮಾಜಿಕವಾಗಿ ನೀವು ಇಂಟರ್ನ್ಯಾಷನಲಿ ಸ್ಟ್ಯಾಂಡರ್ಡ್ ಆದಂಥ ಆರ್ಟ್ ವಿತ್ ಕಮ್ಯುನಿಕೇಟಿವ್, ಆಮೇಲೆ ಒಂದು ಡ್ರಾಮಾ ಬೇಸ್ಡ್ ಆಗಿರ್ಬೋದು, ಅಥವಾ ಅದೊಂದು ಒಳ್ಳೆ ವಿಷಯ ಹೇಳ್ತಿದೆ ಅನ್ನೋದಕ್ಕೆ ನೀವು ಇದು ಕೊಡ್ತೀರಿ. ಕಮರ್ಷಿಯಲ್ದಾಗ ಕೊಡಲ್ಲ, ಎಲ್ಲೋ ರೇರ್ ಕಮರ್ಷಿಯಲ್ ಕೊಡೋದು ಸಬ್ಸಿಡಿ. ಆ ಸಬ್ಸಿಡಿ ಹಣ ಎಷ್ಟಾಗ್ಬೋದು? ಎಷ್ಟೊಂದು ಈಗ 10 ಸಿನಿಮಾ ಕೊಡ್ತಾರಾ? 15 ಲಕ್ಷನ 25 ಲಕ್ಷ, ಒಂದು 2.5 ಕೋಟಿ ಮೇಲೆ, ಅಂದರೆ 2.5 ಕೋಟಿ ಅಷ್ಟೇನಾ? ಇದು ಎಷ್ಟು ಕೋಟಿ ಕಲೆಕ್ಟ್ ಆಗ್ಬೋದು ಡೈಲಿ ಸಿನಿಮಾ? ಈಗ ಹೊರ ರಾಜ್ಯದಿಂದ ಬಂದು ಸಿನಿಮಾ ಇಲ್ಲಿ ಟಿಕೆಟ್ ಹರಿದ್ರೂ ಆ ಸಿನಿಮಾ ದುಡ್ಡು ಹೋಗೋದು ಕೂಡ ಇಲ್ಲಿ ಸರ್ಕಾರಕ್ಕೆ, ಅಂದರೆ ಕೇಂದ್ರ ಸರ್ಕಾರಕ್ಕೂ ಹೋಗುತ್ತೆ, ಇಲ್ಲಿಯ ಸರ್ಕಾರಕ್ಕೂ ಹೋಗುತ್ತೆ. ನಾವು ಯಾರು ಕೇಳ್ತಾ ಇದ್ವಿ ಈ ಪ್ರಶ್ನೆ? ಆ್ಯಕ್ಚುಲಿ ನಾನು ಹಿಂದೆಲ್ಲ ಮಾಡಿದಾಗೆಲ್ಲ ನಮ್ಮನ್ನು ತುಂಬ ಕೂರಿಸಿದ್ರು. ಎಲ್ಲಾಗ್ತಿದೆ ನಮ್ಮಲ್ಲಿ ಸ್ಕಿಲ್ಡ್ ಲೇಬರ್ನ ರೆಡಿ ಮಾಡಬೇಕು ಅನ್ನೋಂಥ ವರ್ಕ್ಶಾಪ್ಸ್ಗಳೆಲ್ಲಾಗ್ತಿದೆ. ನಮ್ಮ ಸಿನಿಮಾದಲ್ಲೇ ಗಣ್ಯರು ರಾಜಕಾರಣಿಗಳಾಗಿದ್ದಾರೆ. ಎಲ್ಲಿ ಯೋಚನೆ ಮಾಡಿದ್ದಾರೆ? ನಾನು ಇಡೀ ಸ್ಟುಡಿಯೋದು 3D ಮಾಡಿ ಶಿವರಾಜ್ ಕುಮಾರ್ ಅವರಿಗೂ ತೋರಿಸಿದ್ದೀನಿ, DK ಸುರೇಶ್ ಅವರಿಗೂ ತೋರಿಸಿದೆ. ಪಾಪ ಶಿವರಾಜ್ ಕುಮಾರ್ ಅವರೆಲ್ಲ ನಿಜವಾಗ್ಲೂ ಸಪೋರ್ಟ್ ಮಾಡಿದರು, ಹೋಗಿ ತೋರಿಸಿದೆ. ಬಟ್ ರಿಯಾಕ್ಷನ್ನೇ ಇಲ್ಲ. ಈಗ ಏನಾಗಿದೆ ಸರ್, 160 ಎಕರೆನೋ ಎಷ್ಟೇನೋ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ. ಸರ್ಕಾರ ಅದು ಹೇಳಿದೆ ಹೌದು, ಬಟ್ ಅದರ ವಿಷನ್ ಹೆಂಗಾಗಬೇಕು ಅನ್ನೋದಕ್ಕೆ ನಮಗಿನ್ನೂ ಗೊತ್ತಿಲ್ಲ. ಒಂದೇನೋ ಮೀಟಿಂಗ್ ಕರೆದಿದ್ರು ಅಷ್ಟೇ ವಿನಃ ಅದ್ರ ಮೇಲೆ ಏನು ಅಂತಲೂ ಗೊತ್ತಿಲ್ಲ. ಇದನ್ನು ನಾವು ಯಾರೂ ಪ್ರಶ್ನೆನೂ ಮಾಡ್ತಾ ಇಲ್ಲ. ನಮ್ಮ ಚೇಂಬರ್ ಇರ್ಬೋದು, ನಿರ್ಮಾಪಕರಿಗೆ ಆಗಬೇಕು, ನಿರ್ಮಾಪಕರು ಕೇಳ್ತಾ ಇಲ್ಲ, ಅಥವಾ ಕೇಳಿದ್ರು ಯಾವ ಥರದಲ್ಲಿ ಕೇಳಿದಾರೇನೋ ನನಗಿನ್ನೂ ಗೊತ್ತಿಲ್ಲ. ಅದು ಬಹಳ ಗಟ್ಟಿಯಾಗಿ ಕೆಲಸ ಮಾಡಬೇಕಾಗತ್ತೆ. ಇಲ್ಲಾಂದರೆ ಯಾವ ಥರ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ ಸರ್. ಅದು ಒಂದು ಸಿನಿಮಾಗೆ ಅಂತ ಒಂದು 160 ಎಕರೆ ಆಗುತ್ತೆ ಸರ್. ಅದರಲ್ಲಿ ಯಾರೋ ರಾಜಕಾರಣಿನೋ ಅಥವಾ ಇಂಡಸ್ಟ್ರಿಯಲಿಸ್ಟೋ ಒಂದಿಷ್ಟು ಜಾಗವನ್ನು ಸ್ಟುಡಿಯೋ ಮಾಡೋದಕ್ಕೆ ಜಾಗ ಆಗಿದೆ, ಇಂತಿಷ್ಟು ಜಾಗ ನನಗೆ ಕೊಡಿ, ನಾನೇನೋ ಒಂದು ಮಾಡ್ತೀನಿ ಅಂತ ಅವರೇನೋ ಕಮರ್ಷಿಯಲ್ ಮಾಡ್ತಾರೆ, ಇನ್ನೊಬ್ಬರು ಕಮರ್ಷಿಯಲ್ ಮಾಡ್ತಾರೆ, ಆಮೇಲೆ ಸ್ಟುಡಿಯೋ ನೆನಗುದಿಗೆ ಉಳಿಯುತ್ತೆ. ನಾನು ಅದಕ್ಕೆ ಮೊನ್ನೆ ಜಯಮಾಲ ಅವ್ರ ಹತ್ರ ಮಾತಾಡ್ತಾ ಇದನ್ನೇ ಹೇಳಿದ್ದೀನಿ, ದಯವಿಟ್ಟು ನೀವು 160 ಎಕರೆನ ಬೇರೆ ಯಾರಿಗೂ ಕೊಡಬಾರ್ದು, ಸಿನಿಮಾ ಪ್ರಾಧಿಕಾರ ಮಾಡಿ. ಸಿನಿಮಾ ಕನ್ನಡ ಚಲನಚಿತ್ರ ಸ್ಟುಡಿಯೋ, ಚಲನಚಿತ್ರ ರಂಗದ ಸ್ಟುಡಿಯೋದ ಪ್ರಾಧಿಕಾರ ಆಗಬೇಕು. ಪ್ರಾಧಿಕಾರದ ಒಳಗೆ ಸ್ಟುಡಿಯೋ ಭೂಮಿ ಇರಬೇಕು. ಆ ಭೂಮಿನ ಯಾರಿಗೇ ಕೊಡೋದಿದ್ರು ಒಂದು ಟೂರಿಸಮ್ ಪ್ಲೇಸ್ ಥರ ಮಾಡಿ, ನಿಮಗೆ ವಾಲ್ಟ್ ಡಿಸ್ನಿ ಥರ ಮಾಡ್ತೀರಾ ಅಥವಾ ನಿಮಗೆ ಪ್ಯಾರಾಮೌಂಟ್ ಸ್ಟುಡಿಯೋ ಥರ ಕ್ರಿಯೇಟ್ ಮಾಡಿ, ಕಮರ್ಷಿಯಲ್ ಆಗೂ ವರ್ಕೌಟ್ ಆಗಬೇಕು, ಒಳಗಡೆ ಸ್ಟುಡಿಯೋಗೂ ಇನ್ಕಮ್ ಆಗಬೇಕು. ಬರೀ ಒಂದು ಸ್ಟುಡಿಯೋ ಕಟ್ಟಿದರೆ ನಮ್ಮ ತಾಳ್ನೆ ಅದರಲ್ಲಿ ಆದಾಯ ಬರಲ್ಲ. ಈಗ 8 ಕೋಟಿ ಖರ್ಚು ಮಾಡಿ ಒಂದು ಫ್ಲೋರ್ ಹಾಕಿದರೆ ನಿಮ್ಗೆ ಕಾಲ್ ಶೀಟ್ 50,000 ರೂಪಾಯಿ. ನೀವು 10 ದಿನ ಸೆಟ್ ವರ್ಕ್ ಮಾಡಿದರೆ ನಾವೊಂದು 25,000 ರೂಪಾಯಿ ಪರ್ ಡೇ ಕಟ್ತೀವಿ. 15 ದಿನ ಸೆಟ್ ಆದರೆ ನಿಮಗೆ 2.5 ಲಕ್ಷ ಪ್ಲಸ್ ಎಲ್ಲ ಸೇರಿ ಇನ್ನೊಂದು ಎಷ್ಟು ಬರುತ್ತೆ? 25, 4, 3.25 ಲಕ್ಷ ಏನೋ ಬರುತ್ತೆ. 3.5 ಲಕ್ಷ 15 ದಿನಕ್ಕೆ ಸಿಗುತ್ತೆ. ಇನ್ನು 15 ದಿನ ಶೂಟಿಂಗು, 2 ಕಾಲ್ ಶೀಟ್ ಮಾಡಿದರೆ 1 ಲಕ್ಷ. ಎಷ್ಟಾಯ್ತು ಸರ್? 18ಇಂದ 20 ಲಕ್ಷ ಒಂದು ಸ್ಟುಡಿಯೋದು. ಯಾವಾಗಲೂ ಶೂಟ್ ಆಗುತ್ತಾ? ಆಗಲ್ಲ. ಆ್ಯಾವ್ರೇಜ್ ಸರ್, ವರ್ಷಕ್ಕೆ ನಾವು 1.25 ಕೋಟಿ ದುಡಿಯೋದು ಕಷ್ಟ. ನೀವು ಇನ್ವೆಸ್ಟ್ ಎಷ್ಟು ಮಾಡಿದ್ದೀರಿ? 8 ಕೋಟಿ ಮೇಡ. ಹಾಗಿದ್ರೆ ಮೇಂಟೆನೆನ್ಸ್ ಹೋಗಲ್ವಾ? ಎಲ್ಲ ಹೋದರೆ ಏನು ಉಳಿಯುತ್ತೆ? ಅದರಿಂದ ಸ್ಟುಡಿಯೋಗೆ ಈ ಥರದ ಅವಕಾಶ ಮಾಡಿ, ಒಂದು ಪ್ರಾಧಿಕಾರ ಮಾಡಿ, ಅದನ್ನು ಕನ್ನಡ ಚಲನಚಿತ್ರ ರಂಗದ ಸ್ಟುಡಿಯೋ ಪ್ರಾಧಿಕಾರನೇ ನಡೆಸುವಂಗಿದ್ರೆ ಅದು ಸುತ್ತಮುತ್ತಲಿರುವಂಥ 160 ಎಕರೆಯಲ್ಲಿ ಟೂರಿಸಮ್, ಅದು ಮೈಸೂರಲ್ಲಿ ಮಾಡ್ತಾ ಇರೋದ್ರಿಂದ ಟೂರಿಸಮ್ನ ಬೇಸ್ ಇಟ್ಕೊಂಡು
ಅಥವಾ ನೀವೊಂದು ಸ್ಟುಡಿಯೋಗೆ ಹತ್ತಿರವೇ ಆಗಿರುವಂಥ ಹೋಟೆಲ್ನವ್ರಿಗೆ ಕೊಡೋದಿದ್ರು ಕೂಡ ಪ್ರಾಧಿಕಾರಕ್ಕೆ ಅದು ಬಾಡಿಗೆ ಬರೋ ಹಾಗೆ ಮಾಡಿ ಆ ಬಾಡಿಗೆಯಲ್ಲಿ ಬರುವಂಥ ದುಡ್ಡನ್ನು ಸ್ಟುಡಿಯೋ ಇಂಪ್ರೂವ್ ಮಾಡಬೇಕು. ಅದರ ಸುತ್ತಲೂ ಬೇರೆ ಆಯಾಮಗಳನ್ನು ಹುಡುಕಬೇಕು, ಅದಕ್ಕೆ ವಿಷನ್ ಮಾಡಬೇಕು, ಅದನ್ನು ಕಟ್ಟಬೇಕು. ಮಾಡ್ತಾ ಇಲ್ಲ. ಸುಮ್ಮನೆ ಯಾರೋ ಬರ್ತಾರೆ, ಯಾರೋ ಬಾಂಬೆಯವ್ರು ಬರ್ತಾರೆ, ಇನ್ಯಾರೋ ಬರ್ತಾರೆ, ಯಾರೋ ಸರ್ಕಾರ ಯಾರಿಗೂ ಒಂದೇ ಪ್ರಖರವಾದ ಮೀಟಿಂಗ್ ಆಗಲ್ಲ. ಇವತ್ತು ನಮ್ಮ ಸಿನಿಮಾ ಅಕಾಡೆಮಿ ಇದೆ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೆಯುತ್ತೆ. ನಮಗೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೆದಾಗೆಲ್ಲ ಚೆನ್ನಾಗುತ್ತೆ, ಹೌದು. ಬಟ್ ಒಂದು ವರ್ಕ್ಶಾಪ್ ಇರಲ್ಲ, ಸುಮ್ಮನೆ ಏನೋ 1 hour ಇರುತ್ತೆ. ನಿಮಗೆ ಒಂದು 8 ದಿನ ಒಳ್ಳೊಳ್ಳೆ ಸಿನಿಮಾಗಳು ನೋಡ್ತೀವಿ, ನೋಡಲ್ಲ ಅಂತ ಹೇಳಲ್ಲ. ಅದರ ರೂಪುರೇಷೆಗಳನ್ನು ಬದಲು ಮಾಡಿ ಅಕಾಡೆಮಿಯ ಕೆಳಗೆ ಎಂಥ ಒಳ್ಳೆಯ ಒಂದು ಹಾಲ್ ಇದೆ ಅಂದರೆ ಅದು ಒಡೆದು ಚಿಂದಿಯಾಗಿ ಚೇರೆಲ್ಲ ಎಲ್ಲೆಲ್ಲ ಬಿದ್ದಿದೆ, ಅದು ಹಾಗೆ ಇದೆ. ಅದನ್ನು ಒಂದು ವರ್ಕ್ಶಾಪಿಗೆ ಉಪಯೋಗಿಸೋದಾಗಲಿ, ಸಿನಿಮಾದಲ್ಲಿ ಕಾರ್ಪೆಂಟರ್ ವರ್ಕ್ಶಾಪು, ಆರ್ಟ್ ಡೈರೆಕ್ಟರ್ ವರ್ಕ್ಶಾಪು, ಸಿನಿಮಾಟೋಗ್ರಫಿ ವರ್ಕ್ಶಾಪನ್ನು ಅಕಾಡೆಮಿನೇ ಮಾಡ್ಬೋದು. ಎಲ್ಲಿ ಮಾಡ್ತಾ ಇದೆ? ನಾವು ಯಾವ ಇಸ್ವಿಯಲ್ಲಿರೋದು? 2026ರಲ್ಲಿರೋದು. ಈ 100 ವರ್ಷ ಆಗ್ತಾ ಬರ್ತಾ ಇದೆ, ಇನ್ನೂ ನಮ್ಮಲ್ಲಿ ತಾಂತ್ರಿಕವಾಗಿ ಒಂದು ಸ್ಕೂಲ್ ಇಲ್ಲ. ನಿಜವಾಗಲೂ ಸಿನಿಮಾ ಕಲಿಬೇಕು ಅನ್ನುವಂಥ ಕನ್ನಡದ ಎಷ್ಟೋ ಜನ ಮಕ್ಕಳಿಗೆ ನಾನು ಎಲ್ಲಿ ಹೋಗಿ ಕಲಿಬೇಕು ಅಂತ ಗೊತ್ತಿಲ್ಲ. ಅವರು ಮಿಸ್ಗೈಡ್ ಆಗ್ತಾರೆ. ಮಿಸ್ಗೈಡ್ ಆಗಿ ಯಾವುದೋ ಸ್ಕೂಲಿಗೆ ಹೋಗ್ತಾರೆ. ಪಾಪ ಅಲ್ಲಿ ಹೇಳ್ಕೊಡಲ್ಲ ಅಂತಲ್ಲ, ಬಟ್ ಅಲ್ಲಿ ಎಮಿನೆಂಟ್ ತುಂಬ ಕಲ್ತಿರೋರು ಕೆಲವುದು ಇದ್ದರೂ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದ್ರ ಪೂರ್ಣವಾಗಿ ಆಗುತ್ತಾ? ಆಗಲ್ಲ. ನಟನಿಗೆ ಒಂದು ಅವಕಾಶ ಇದೆಯಾ ಕಲೀಲಿಕ್ಕೆ? ಇಲ್ಲಿದೆ ಸರ್. ಮತ್ತು ಹೇಗೆ ಹಾಗಿದ್ರೆ ಏನು ನಾವು ನೋಡ್ತಾ ಇದ್ದೀವಿ ಇವತ್ತು? ಚಿತ್ರರಂಗ ಬೆಳೆಯೋದಂದರೆ ಸಿನಿಮಾ ಓಡೋದು ಒಂದೇ ಅಲ್ಲ, ಚಿತ್ರರಂಗದ ಬೇರೆ ವಲಯಗಳಲ್ಲೂ ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ನೀವೊಂದು ನಿರ್ಮಾಣ ಮಾಡಬೇಕು. ಇವತ್ತು ರಾಮೋಜಿ ಸ್ಟುಡಿಯೋ ಇದೆ, ಸುಮ್ಮನೆ ಅಲ್ಲ, ಅವ್ರು ಮಾಡಿರೋದು ಹಾಗೆ. ಅದರಲ್ಲಿ ಕಲ್ಚರಲ್ ಇಟ್ಕೊಂಡಿದ್ದಾರೆ, ಅದನ್ನು ಟೂರಿಸಮ್ ಮಾಡಿದ್ದಾರೆ, ಕಮರ್ಷಿಯಲ್, ಅದರಲ್ಲಿ ಕಮರ್ಷಿಯಲ್, ಅದು ಎಲ್ಲ ಲಾಭ ಅವರಿಗೆ. ಬರೀ ಸ್ಟುಡಿಯೋದಿಂದ ಲಾಭ ಬರಲ್ಲ ಸರ್, ತುಂಬ ಕಷ್ಟ ಇದೆ. ಸ್ಟುಡಿಯೋ ಇಸ್ ನಾಟ್ ಆ ಥರ ಅಲ್ಲ ಅದು. ಆಮೇಲೆ ಲೇಬರು, ಕಾರ್ಪೆಂಟರು, ಪೇಂಟರ್ಸು. ಸರ್, ತೆಲುಗಲ್ಲಿ ಕಾರ್ಪೆಂಟರ್ಸು, ಪೇಂಟರ್ಸು ತುಂಬ ಕೆಳವರ್ಗದಲ್ಲಿ ಕಷ್ಟಪಟ್ಟು, ಇವತ್ತು ನಾವೆಲ್ಲ ದೊಡ್ಡ ಹೀರೋಗಳು ಏನೇನೋ ಆಗ್ಬಿಟ್ಟಿರ್ತೀವಿ. ಆದರೆ ಇವತ್ತಿನವರೆಗೂ ಅವ್ನ ಪೇಮೆಂಟ್, ನಾನೀಗ ಒಂದು ಸಿನಿಮಾದಲ್ಲಿ ನನಗೆ ಏನಾದ್ರು ಒಂದು ಸೂಪರ್ ಡೂಪರ್ ಹಿಟ್ ಆಯಿತು ಅನ್ನೋ ನಾಯಕ ಅಂದರೆ ನಂದು 1 ಲಕ್ಷ ರೂಪಾಯಿ ಇರೋದು ನನಗೆ 1 ಕೋಟಿ ಆಗುತ್ತೆ. ಆದರೆ ಒಬ್ಬ ಕಾರ್ಪೆಂಟ್ರಿಗೆ ಒಂದು 10 ಪೈಸೆ ಜಾಸ್ತಿ ಆಗಲ್ಲ. ಅವ್ರಿಗೆ ಸವಲತ್ತುಗಳನ್ನು ಹೇಗೆ ಮಾಡಬೇಕು ಅಂತ ಇದುವರೆಗೂ ಒಂದು ಸೈಟ್ಗಳಿಲ್ಲ. ಅವ್ರಿಗೆ ಏನು ಮಾಡಬೇಕು ಅನ್ನುವಂಥ ಒಂದು ವಿಧಾನ ಇಲ್ಲ. ಯಾರು ಹೋರಾಡಬೇಕು ಇದನ್ನು? ಆ್ಯಕ್ಚುಲಿ ನಾವೇ ಹೋರಾಡಬೇಕು, ನಾವೇ ಒದ್ದಾಡಬೇಕು. ನಾನು ಎಷ್ಟೋ ಪ್ರಯತ್ನಗಳನ್ನು ಮಾಡಿದಾಗ ನನ್ನ ಮೇಲೆ ಅವಮಾನಕರವಾಗಿ ಮಾತುಗಳಾಡಿದ್ದಾರೆ, ಏನೇನೋ ಆಗಿದೆ. ನಾನು ಅದಕ್ಕೆ ಎಲ್ಲೋ ಒಂದು ಕಡೆಗೆ ಅನಿಸುತ್ತೆ, ಅಂದರೆ ಇಲ್ಲಿ ನೀವು ಯಾವ ಥರ ಯೋಚನೆ ಮಾಡಿದರೆ ನಾನಿಲ್ಲಿ ಸರ್ವೈವ್ ಆಗ್ಬೋದು ಅನ್ನೋದು ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಸರ್. ವಿಷನ್ ಇಲ್ಲ ಸರ್. ಸತ್ಯ ತಪ್ಪು ತಿಳ್ಕೊಬೇಡಿ, ಭಾಳ ನೋವಾಗ್ತಿದೆ. ನಾವು ಯಾರು ಘಂಟಾಘೋಷವಾಗಿ ನಮಗಿದು ಬೇಕು ಅಂತ ನಾವು ಇದುವರೆಗೂ ಸರ್ಕಾರದ ಜೊತೆ ಕೂತೇ ಇಲ್ಲ. ಸರ್ಕಾರದಲ್ಲಿ ಈಗಲೂ ಇದ್ದಾರೆ, ನಮ್ಮ ಸಿನಿಮಾದಲ್ಲೇ ಇರುವಂಥವ್ರು ಎಷ್ಟೋ ಜನ ಇದ್ದಾರೆ. ಈಗ ಅಲ್ಲಿ ಕೇಂದ್ರ ಸರ್ಕಾರದಲ್ಲೂ ಇದ್ದಾರೆ. ಮೊನ್ನೆ ಅಷ್ಟೇ ಒಬ್ಬರು ನಟಿ, ನಾನು ಅವರಿಗೆ ವಿಡಿಯೋ ತೋರಿಸಿದ್ರೆ ನಾಳೆನೇ ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡೋಣ ಅಂತ, ಇವತ್ತಿಗೆ 2-3 ದಿನ ಆಯಿತು, ಇದುವರೆಗೂ ಫೋನ್ ಇಲ್ಲ. ಅಂದರೆ ನಾವೀಗ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಹೇಳೋದಿದ್ರು ಹೇಗೆ ಹೇಳಬೇಕು? ನಾನೇ ಡೈರೆಕ್ಟಾಗಿ ಹೋಗ್ಬೇಕಾ? ಯಾವ ಥರ ಹೋಗ್ಬೇಕು? ಅಂದರೆ ನಾನು ಮಾಡಿದ್ದು ಆಗಬೇಕು ಅನ್ನೋದಲ್ಲ ನಾನು ಹೇಳ್ತಿರೋದು. ಒಂದು ವಿಷನ್ನಿಗೆ ಈ ಥರದ್ದೇನೋ ಬೇಕಾಗಿದೆ ಸರ್, ಈ ಥರದ್ದೇನೋ ಮಾಡಿ. ಯಾಕಂದ್ರೆ ನಾನು 4 ಕಡೆ ತಿರುಗಿದ್ದೀನಿ, ನಾನು ಹೊರಗಡೆ ಕೆಲಸ ಮಾಡಿದ್ದೀನಿ, ಹೊರ ದೇಶಗಳಿಗೆ ಹೋಗಿದ್ದೀನಿ, ಸ್ಟುಡಿಯೋಗಳಲ್ಲಿ ಕೆಲಸ ಮಾಡಿದ್ದೀನಿ. ನನಗೆ ನನ್ನದೇ ಆದಂಥ ಎಕ್ಸ್ಪೀರಿಯನ್ಸನ್ನು ಈ ಜಗತ್ತು ಕೊಟ್ಟಿದೆ. ಇದು ಅರುಣ್ ಸಾಗರ್ದಲ್ಲ. ನಾನು ನೋಡಿದಂಥ ಎಷ್ಟೋ ಕೆಲಸಗಳು, ಅದ್ರ ಮೂಲಕ ಇನ್ಸ್ಪೈರ್ ಆಗಿರುವಂಥ, ನನ್ನೊಳಗಿರುವ ಆ ಇನ್ಸ್ಪೈರಿಂಗ್ ಕ್ವಾಲಿಟೀಸಿಂದ ಹುಟ್ಟಿದಂತಹ ಒಂದು ವಿಷನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅದು ಅರುಣ್ ಸಾಗರದ ಒಬ್ಬಂದೇ ಅಲ್ಲ, ಅದು ಹಿಂದಿನಿಂದ ಈ ಥರ ಆಗಬೇಕಾಗಿತ್ತು, ಈಗ ಆಗಬೇಕು ಅನ್ನೋ ಅನಿಸಿಕೆ ಇದೆಯಲ್ಲ, ಅದು ನನ್ನೊಳಗೆ ಬಂದಿದೆ. ಅದು ನಾನು ನಿಮ್ಗೆ ಹೇಳೋಕ್ಕಿದೆ, ಕೇಳೋರಿಲ್ಲ. ಹೆಂಗೆ ನಾವು ಹಾಗಿದ್ರೆ ಬದುಕಬೇಕು? ಇವತ್ತಿಗೂ ನಮ್ಮ ಕಾರ್ಮಿಕರ ಸಂಘಕ್ಕೆ ಒಂದು ಬಿಲ್ಡಿಂಗ್ ಇಲ್ಲ, ನಮಗೆ ನಿಜವಲ್ಲೂ ಇಲ್ಲ. ಇನ್ನೂ ನಾವು ಲೀಸಲ್ಲಿದ್ದೀವಿ, ಒಕ್ಕೂಟ ಅಂತಿದೆ. ಈಗ ನನಗೆ ಅನಿಸೋದು, ಆ ಮೇಡಮ್ ನೀವು ಯಾರು ಹೇಳಿದ್ದೀರ ಅವರು ಆದಷ್ಟು ಬೇಗ ನಿಮ್ಮನ್ನು ಕರ್ಕೊಂಡೋಗಿ CM ಭೇಟಿ ಮಾಡಿಸಿ, ನಿಮ್ಮ ಅನಿಸಿಕೆ ಏನಿದೆಯೋ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ವ್ಯವಸ್ಥೆ ಆಗಲಿ
ಅಂತ ಹೇಳ್ತಾ ನಮ್ಮ ಈ ಮಾತುಕತೆಯನ್ನು ಇನ್ನು ಮುಂದೆ ಯಾವತ್ತಾದರೂ ಒಂದಿನ ಮತ್ತೆ ಭಾಗ 2, 3 ಅದರಲ್ಲಿ ನಾವು ಮಾತಾಡುವ ನಿಜವಾಗ್ಲೂ. ಆಮೇಲೆ ನಾನು ಇನ್ನೊಂದು ಹೇಳ್ಬಿಡ್ತೀನಿ ವೀಕ್ಷಕರಿಗೂ ಅಷ್ಟೇ. ಈಗ ನಾನು 2-3 ರೀತಿಯ ಪ್ರಯತ್ನಗಳಲ್ಲಿದ್ದೇನೆ. ಒಂದು ಉದ್ಯೋಗದ ಅವಕಾಶಗಳನ್ನ ಹೇಗೆ ನಿರ್ಮಾಣ ಮಾಡ್ಕೋಬೋದು ಅನ್ನೋದಂದರೆ ಸಸ್ಟೈನಬಿಲಿಟಿನೂ ಇಟ್ಕೊಳ್ತಾನೆ ವೆಡ್ಡಿಂಗ್ ಕಾನ್ಸೆಪ್ಟ್ಸ್ಗಳನ್ನು ಮಾಡಿ ವೆಡ್ಡಿಂಗ್ ಮಾಸ್ಟರ್ ಕ್ಲಾಸಸ್ಸನ್ನು ಶುರು ಮಾಡಿದೆ. ಯಾಕೆಂದರೆ ಪ್ರತಿಯೊಂದು ಫೀಲ್ಡಲ್ಲೂ ಒಂದು ಪ್ರೊಫೆಷನಲಿಸಮ್ಮು ಬರಬೇಕಾಗಿದೆ. ಹಾಗಾಗಿ ಅದ್ರ ಕಡೆಗೆ ಈಗ ನನ್ನ ಜೊತೆ ಕೆಲಸ ಮಾಡಬೇಕಾದ್ರೂ ಒಬ್ಬ ಪ್ರೊಫೆಷನಲ್ ಆಗಿದ್ದಾಗ ನನಗೆ ಕೆಲಸ ಈಸಿ ಆಗುತ್ತೆ. ಪಾಪ ತುಂಬ ಜನ ಮದುವೆ ಡಿಸೈನ್ನ ಕಲಿಬೇಕು ಅಂತಿರ್ತಾರೆ. ಅವರಿಗೆ ಒಂದಿಷ್ಟು ಪಿಲ್ಲರು ಇದು ಇಟ್ಕೊಂಡು ಬೇಸಿಕ್ ಮಾಡ್ತಿರ್ತಾರೆ. ಅವರಿಗೆ ತುಂಬ ದೊಡ್ಡ ಸ್ಕೇಲ್ನಲ್ಲಿ ಮಾಡಬೇಕು ಅಥವಾ ತುಂಬ ಡಿಫ್ರೆಂಟಾಗಿ ಮಾಡಬೇಕು ಅಂದಾಗ ಅದು ಕರೆಕ್ಟ್ ಆದಂಥ ಪ್ಲ್ಯಾಟ್ಫಾರ್ಮು ಇರಲ್ಲ. ಅದನ್ನು ನಾನು ಕ್ರಿಯೇಟ್ ಮಾಡಬೇಕು ಅಂತ ಅದೊಂದು ಶುರು ಮಾಡಿ. ಆಮೇಲೆ ನಿಮಗೆ ಹೇಳಿದಾಗೆ ನಾನು ಮಕ್ಕಳ ರಂಗಭೂಮಿಯ ಬಗ್ಗೆ ಸೀರಿಯಸ್ ಆಗಿ ಹೌದು ಅದು ಆ್ಯಕ್ಟಿಂಗ್ ಕ್ಲಾಸ್. ಅದಕ್ಕಾಗಿ ನಾನು ಜಾಗನೂ ತೊಗೊಂಡು ಏನೇನೋ ಕನಸು ಕಟ್ಟಿದ್ದೀನಿ. ನೋಡೋಣ, ನಾನು ನಿಮಗೆ ಹೇಳಿದ್ದೀನಿ 150 ವರ್ಷ ಬದುಕ್ತೀನಿ ಅಂತ. ಆಮೇಲೆ ಅದೊಂದಿದೆ. ಜೊತೆಗೆ ನಾನು ಆರ್ಟ್ ಡೈರೆಕ್ಷನ್ ಕ್ಲಾಸನ್ನು ಶುರು ಮಾಡ್ತಾ ಇದ್ದೀನಿ. ಅಂದರೆ ಸಿನಿಮಾಗೆ ಆರ್ಟ್ ಡೈರೆಕ್ಷನ್ನ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಕ್ಲಾಸಸ್ನ ಶುರು ಮಾಡಿ. ಆದರೆ ನಮ್ಮ ಕಲಾ ನಿರ್ದೇಶಕರೇ ಪಾಪ ಈಗಿರುವಂಥ, ನಾನು ಮೊದಲ ಅಧ್ಯಕ್ಷ ಆಗಿದೆ, ನಾವು ಆ ಪ್ರಯತ್ನಗಳನ್ನೆಲ್ಲ ಮಾಡಿದ್ವಿ. ಬಟ್ ಅದು ಕಾರ್ಯರೂಪ ಈಗ ಆಗ್ತಿದೆ. ಶಶಿರಡಪ, ನಮ್ಮ ರವಿಯವರು, ಉಳಿದ ಪದಾಧಿಕಾರಿಗಳು ಸೇರಿಕೊಂಡು ಚಿಕ್ಕದಾಗಿ ಈ ಬೇರೆ ಬೇರೆಯವರು ಬಂದು ಆ ವರ್ಕ್ಶಾಪಲ್ಲಿ ಅಟೆಂಡ್ ಮಾಡ್ತಿದ್ದಾರೆ. ಬಟ್ ನಾನೇ ಅಂದರೆ ನನಗನ್ಸಿರೋದು ನನ್ನ ಸಾಮರ್ಥ್ಯಕ್ಕೆ ಎಷ್ಟಾಗುತ್ತೋ ಅಷ್ಟರೊಳಗೆ ಒಂದು ಶುರು ಮಾಡಿ ಜನರಿಗೆ ರೀಚ್ ಆಗಿ ಅವರು ಕೂಡ ಈ ವಾಟ್ ಈಸ್ ಆರ್ಟ್ ಡೈರೆಕ್ಷನ್ ಅನ್ನೋದು, ಅಂದರೆ ಫಿಲ್ಮ್ ಆರ್ಕಿಟೆಕ್ಚರ್ ಇದೆಯಲ್ಲ, ಪ್ರೊಡಕ್ಷನ್ ಡಿಸೈನ್ ಅಂದರೆ ಏನು ಅಂತ ಶುರು ಮಾಡಬೇಕು ಅಂತಲೇ ಇದ್ದೀನಿ. ನೋಡೋಣ. ವೀಕ್ಷಕರಲ್ಲಿ ವಿನಂತಿ ಇಷ್ಟೇ, ಮಗುವೆಂಬ ಮೊಗ್ಗಿನ ಮೇಲೆ ಹನಿಯೆಂಬ ಜ್ಞಾನವ ಚೆಲ್ಲಿ ಆ ಮೊಗ್ಗನ್ನು ಹೂವಾಗಿಸು, ಹೃದಯದ ಭಾವನೆಯನ್ನು ಅರಳಿಸು ಅನ್ನುವ ಹಾಗೆ ನಾವೆಲ್ಲ ಬದುಕೋಣ. ಯಾಕೆಂದರೆ ಪ್ರತಿಯೊಂದು ವ್ಯಕ್ತಿತ್ವದಲ್ಲೂ ಮಗು ಇರುತ್ತೆ. ಆ ಮಗುವನ್ನು ಎಚ್ಚರವಾಗಿಟ್ಕೊಂಡು ನಮ್ಮ ಜ್ಞಾನದ ಮೇಲೆ ಹೆಚ್ಚು ಕೆಲಸ ಮಾಡೋಣ. ಇವತ್ತಿನ ಈ ಒಂದು ವಿಷಯಕ್ಕೆ ನನ್ನೊಂದಿಗೆ ಕೂತಿದ್ದೀರ ನೀವು. ಕೂತು ಆಗಲೇ ಹೇಳಿದ್ರಿ ನೀವು, ನಾನು ಸ್ಟೂಡೆಂಟ್ ಆಗಿರ್ತೀನಿ, ನೀವು ಪ್ರೊಫೆಸರ್ ಥರ ಅಂತ. ಆ್ಯಕ್ಚುಲಿ ಇವತ್ತು ಇಬ್ಬರು ಸ್ಟೂಡೆಂಟ್ ಥರ ಕೂತು ಒಂದು ಕಾಲೇಜಿನ ಪ್ರಾಬ್ಲಮನ್ನು ಮಾತಾಡ್ತೀವಿ. ಖುಷಿ ಆಯಿತು. ಆಮೇಲೆ ನಿಮ್ಮ ಈ ಇಂಟರ್ವ್ಯೂಸ್ಗಳು ಭಾಳ ಚೆನ್ನಾಗಿರುತ್ತೆ, ಭಾಳ ಖುಷಿಯಾಗುತ್ತೆ. ನಿಮ್ಮ ಈ ಒಂದು ಪ್ರೋಸೆಸ್ ಏನಿದೆ ಯಾವಾಗಲೂ ನಡೀತಾನೆ ಇರಲಿ. ಈ ಥರದ ಜಿಜ್ಞಾಸೆಗಳನ್ನು, ಈ ಥರದ ಅಂದರೆ ಇಲ್ಲಿ ಕೂರುವಂಥ ವ್ಯಕ್ತಿತ್ವಗಳು ತಮ್ಮ ಸಮಾಜಕ್ಕೆ ಆಗುವ ಒಳಿತು ಕೆಡುಕಿನ ಬಗ್ಗೆ ಮಾತಾಡ್ತಾ ಹೋದಾಗ ಅದು ಯಂಗ್ ಜನ್ರೇಷನ್ನು ಅಥವಾ ಈ ಮನುಕುಲದಲ್ಲಿ ಎಲ್ಲರಿಗೂ ಅರ್ಥ ಆಗೋಕ್ಕೆ ಶುರುವಾದರೆ ಆಮೇಲೆ ಅರ್ಥನೂ ಆಗೋಕ್ಕೆ ಶುರುವಾಗುತ್ತೆ. ಕೆಲವು ಜನರಲ್ಲಿ ಅದು ನಾನು ಇಂಥದ್ದೇನಾದ್ರು ಮಾಡಬೇಕು ಅಂತ ಅನಿಸೋದಿದೆಯಲ್ಲ, ಅದು ಬಹಳ ಮುಖ್ಯ. ಈ ಥರದ ಕೆಲಸ ಯಾವಾಗಲೂ ನಡೀತಿರಲಿ. ಈ ಹೋಮ ನಿಲ್ಲಿಸಬೇಡಿ. ಹವ್ಯಸ್ಸು ಬಿಡಲಿಕ್ಕೆ ನಾವು ಬರ್ತಿರ್ತೀವಿ. ನೀವು ಯಾವತ್ತೂ ಈ ನಿಮ್ಮ ಈ ಇಂಟ್ರೋ ಅನ್ನುವ ಹೋಮದ ಇದನ್ನು ಹೋಮಕುಂಡದ ಏನಂತೀವಿ, ಬೆಳಕು ಅಂತೀವಿ. ಇದು ಬೆಂಕಿ ಅಂದರೆ ಬೇರೆ ಆಗುತ್ತೆ. ಹೋಮಕುಂಡದ ಈ ಬೆಳಕು ಯಾವಾಗಲೂ ಬೆಳಗ್ತಾನೆ ಇರಲಿ ಸದಾಕಾಲ ಅಂತ ಹೇಳ್ತೀನಿ. ನಿಜವಾಗ್ಲೂ ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್.